ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ತಿಯಾಗಿರುವಂತಹ ಬಾದಾಮಿ ಲಡ್ಡು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನೊಂದು ಪಾತ್ರೆಗೆ 1 ಕಪ್ ಬಾದಾಮ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು. ನೀವು ಬಿಸಿ ನೀರನ್ನು ಹಾಕಿ 2 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಟಿದ್ದೀನಿ. ನೋಡಿ, ಸಿಪ್ಪೆ ಈಸಿಯಾಗಿ ಬಿಡ್ತಾ ಇದೆ. ಈ ಥರ ನೀವು ಬಿಡಿಸಿ ಇಟ್ಕೊಂಡು ಇದನ್ನು ನೀವು ನೀಟಾಗಿ ಸ್ವಲ್ಪ ಡ್ರೈ ಆಗಿ ಒರೆಸ್ಕೋಬೇಕು. ನೀರೆಲ್ಲ ಹೋದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನೀವು ನುಣ್ಣಗೆ ಪೌಡ್ರ್ ಥರ ಮಾಡ್ಕೋಬೇಕು. ಈಗ ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇದನ್ನು ಫುಲ್ ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ಪೇಸ್ಟ್. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪುಡಿ ಸೇರಿಸ್ಕೊಂಡು, ಹಾಲಿನ ಪುಡಿನ ಡೈರೆಕ್ಟಾಗಿ ಸೇರಿಸಿದ್ರೆ ಗಂಟಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನಾನು ಒಂದು ಪಾತ್ರೆಗೆ 1.5 ಕಪ್ ಸಕ್ಕರೆ ಹಾಕಿ ಅರ್ಧ ಕಪ್ಪಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಲಿ, ಅದು ಸಕ್ಕರೆ ಪಾಕ ಬರಬೇಕು. ಒಂದು ಎಳೆ ಪಾಕ ಬಂದರೆ ಸಾಕು. 1 ಎಳೆ ಪಾಕ ಬಂದಮೇಲೆ ನೋಡಿ, 1 ಎಳೆ ಪಾಕ ಬಂದಿದೆ. ಇಷ್ಟು ಬಂದಮೇಲೆ ಇದಕ್ಕೆ ನೀವು 1 ಚಿಟಿಕೆಯಷ್ಟು ಕಲರ್ ಪೌಡ್ರ್ ಹಾಕ್ಕೋಬೇಕು. ಆರೆಂಜ್ ಕಲರ್ ಪೌಡ್ರು ಯಾವುದಾದ್ರೂ ಹಾಕ್ಬೋದು, ನಿಮ್ಗೆ ಇಷ್ಟ ಇರೋದು ಹಾಕ್ಕೊಂಡು ಈಗ ಅದಕ್ಕೆ ನಾನು ರುಬ್ಕೊಂಡಿರುವಂತಹ ಇದು ಬಾದಾಮಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕ ಮತ್ತು ಬಾದಾಮ್ದು ಇದು ಪೇಸ್ಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನೀವು ತಿರ್ಸ್ತಾ ಇರಿ. ತಿರ್ಸಾದ್ಮೇಲೆ ನಿಮಗೆ ಗೊತ್ತಾಗ್ತಿರುತ್ತೆ. ಹೀಗೆ ಚೆನ್ನಾಗಿ ತಿರ್ಸ್ತಾ ಇರುವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ. ನೀವು ಇದೊಂದು ಅರ್ಧ ಗಂಟೆಗಳ ಕಾಲ ತಿರ್ಸ್ಬೇಕಾಗತ್ತೆ. ಇದನ್ನು ನೀವು ನೋಡಿಕೊಂಡು ಲೋ ಫ್ಲೇಮು ಹೈ ಫ್ಲೇಮು ಮಾಡ್ಕೊಂಡು ಮಾಡ್ತಾ ಇರಬೇಕು. ಇದು ಈಗ ಗಟ್ಟಿಯಾಗಿ ಬರ್ತಾ ಇದೆ. ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಈ ಸ್ಟೇಜಿಗೆ ಬಂದಮೇಲೆ ಇದನ್ನು ಚೆನ್ನಾಗಿ ತಿರ್ಸಿ, ಹಾಗೆ ಮಧ್ಯೆ ಮಧ್ಯೆ ನೀವು ತುಪ್ಪನ ಈ ಥರ ಸೇರಿಸ್ಕೊತಾ ಇರಿ. 1-2 ಸ್ಪೂನಷ್ಟು. ಇದಕ್ಕೆ ಒಂದು 1/4 ಕಪ್ಪಷ್ಟು ತುಪ್ಪ ಇದ್ದರೆ ಸಾಕು. ಆಲ್ರೆಡಿ ಬಾದಾಮಲ್ಲಿ ತುಂಬ ಆಯಿಲ್ ಇರೋದ್ರಿಂದ ನೀವು ತುಪ್ಪ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ನೋಡ್ತಾ ಇರಿ. ತಿರ್ಸ್ತಾ ಇರುವಾಗ ಈಗ ತಳ ಬಿಡ್ತಾ ಬರುತ್ತೆ. ತಳದಿಂದ ಹಿಂಗೆ ನೀವು ತಿರ್ಸಿದ್ರೆ ಎದ್ದು ಬರೋ ಥರ ಅನಿಸುತ್ತೆ, ತಳಕ್ಕೆ ಅಂಟಲ್ಲ. ಆ ಸ್ಟೇಜಿಗೆ ಬಂದಮೇಲೆ ಇದನ್ನು ನೀವು ತೆಗೆದ್ರೆ ಸಾಕು. ಏನು ಗಂಟಿಲ್ದರ ಥರ ಕ್ಲೀನಾಗಿ ತಿರ್ಸ್ಕೋಬೇಕು. ನೋಡಿ, ಸೈಡಿಂದ ತಿರ್ಸ್ತಾ ಹೋದರೆ ನಿಮಗೆ ತಳ ಬಿಡೋ ಥರ ಕಾಣಿಸ್ತಿದೆ. ಅಷ್ಟಕ್ಕಾಯಿತು. ಈಗ ನಾನು ಅದನ್ನು ತೆಗೆದು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದನ್ನು ಒಂದು 4 ಅವರ್ಸು ನೀವು ಅದನ್ನು ತಣ್ಣಗಾಗಕ್ಕೆ ಇಡಬೇಕು. ಇವಾಗ ಇದು ಸ್ವಲ್ಪ ಲಿಕ್ವಿಡ್ ಥರ ಅನಿಸುತ್ತೆ ನಿಮಗೆ, ಬಟ್ ಹಿಂಗೆ ಇರಲ್ಲ. ಇನ್ನು 4 ಅವರ್ಗೆ ತುಂಬ ಗಟ್ಟಿಯಾಗತ್ತೆ. ಅದರಿಂದ ನೀವು ಇಷ್ಟೇ ಕನ್ಸಿಸ್ಟೆನ್ಸಿ ಮಾಡಬೇಕು. ಈಗ ನೋಡಿ, 4 ಅವರ್ ಆಯ್ತಿದ್ದು, ಕೂಲಾಗಿದೆ. ಈಗ ನೋಡಿ ಹಿಟ್ಟು ಯಾವ ಥರ ಬಂದಿದೆ ಅಂತ. ಇದನ್ನು ಈಗ ಚೆನ್ನಾಗಿ ನೀವು ನಾದ್ಕೋಬೇಕು. ಈ ಥರ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪನೇ ತೊಗೊಂಡು ಅದನ್ನು ಮತ್ತೊಂದು ಸರಿ ನಾದ್ಕೊಂಡು ಚಿಕ್ಕದು ಉಂಡೆಗಳು ಕಟ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಸೈಜಲ್ಲಿ ಕಟ್ಕೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಡ್ರೈ ಕೋಕೋನಟ್ ಪೌಡ್ರಲ್ಲಿ ಹಾಕಿ ಇದನ್ನು ಈಗ ತಿರ್ಸ್ಕೊತಾ ಇದ್ದೀನಿ. ನೋಡಿ, ರುಚಿಯಾದಂತಹ ಬಾದಾಮಿ ಲಡ್ಡು ರೆಡಿ ಆಯಿತು. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕರವಾದಂತಹ ಬಾದಾಮ್ ಲಡ್ಡು ರೆಡಿ ಇದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.